ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ನಾ ಈಗ ಏನು ಮಾಡಾಕತ್ತೀನಿ ಅಂದ್ರೆ ನೋಡ್ರಿ ಹೀರಿಕಾಯಿ ಬಜ್ಜಿ ಮಾಡ್ಲಿಕತ್ತೀನಿ ರೀ. ಎಳೆವು ಹೀರಿಕಾಯಿ ಇದ್ದು ರೀ, ಅವು ಬಜ್ಜಿ ಮಾಡ್ಲಿಕತ್ತೀನಿ ನೋಡ್ರಿ. ಸಣ್ಣ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಹಿಟ್ಟನ್ನು ಕಲಸ್ಕೊಂಡು ಇಟ್ಕೊಂಡೀನಿ ರೀ. ಬಜ್ಜಿ ಹಿಟ್ಟು ಹೆಂಗೆ ಕಲಿಸ್ತೀವಿ ಆ ಥರ ಕಲಸ್ಕೊಂಡು ಇಟ್ಕೊಂಡೀನಿ ರೀ. ಈಗ ಎಣ್ಣೆ ಕಾಯ್ಲಕ್ಕೆ ಇಟ್ಟೀನಿ ರೀ. ಈಗ ಬಜ್ಜಿ ಹಾಕೋತೀನಿ ನೋಡ್ರಿ. ಎಳೆ ಹೀರಿಕಾಯಿ ಇದ್ವು ಅಂದ್ರೆ ಈ ಥರ ಬಜ್ಜಿ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಆತಾವ ನೋಡ್ರಿ. ಈ ಮಳೆಗಾಲದಿಂದೊಳಗೆ ಸಂಜೆ ಟೈಮ್ನಾಗ ಈ ಥರ ಬಜ್ಜಿ ಭಾರಿ ಟೇಸ್ಟ್ ಆತಾವ ನೋಡ್ರಿ. ಎಷ್ಟು ಎಳೆವಿರ್ತಾವೆ ಅಷ್ಟು ಹೀರಿಕಾಯಿ ಎಳೆವಿದ್ದು ಅಂದ್ರೆ ಬಜ್ಜಿ ಟೇಸ್ಟ್ ಬರ್ತಾವೆ ನೋಡ್ರಿ. ನಾನು ಸಣ್ಣ ಹೀರಿಕಾಯಿ ಭಾಳ ಇದ್ದು ರೀ, ಎಳೆವು ಭಾಳ ಇದ್ದು ರೀ. ಅದಕ್ಕಲ್ಲಿ ನೋಡ್ರಿ ಎಷ್ಟು ಚಂದ ಮಸ್ತ್ ಬರ್ಲಿಕತ್ತಾವ್ರಿ ಬಜ್ಜಿ. ನಿಮ್ಮ ಬುಟ್ಟ್ಯಾಗ ಎಷ್ಟು ಇಡ್ತಾವೆ ಅಷ್ಟು ಹಾಕೋಬೋದು ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದಾವಂತೇಳಿ. ಒಂದು ಜರ ಸಣ್ಣಗಿಟ್ಟು ಚಂದಾಗ ಕರಿಬೇಕ್ರಿ. ಭಾಳ ಚಂದ ಕುರು 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 ಆತಾವ ನೋಡ್ರಿ. ಎಳೆ ಹೀರಿಕಾಯಿ ಇದ್ವು ಅಂದ್ರೆ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಎಲ್ಲ ಮೆಣಸಿನ್ಕಾಯಿ ಬಜ್ಜಿ ಅದು ಮಾಡ್ಕೊಂಡು ತಿಂದಿರ್ತೀರಿ. ಇದು ಹೀರಿಕಾಯಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಆತಾವ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದಾವತ್ತೇಳಿ ಹೀರಿಕಾಯಿ ಬಜ್ಜಿ ರೀ. ನಾ ಹಿಟ್ಟಿನೊಳಗೆ ಎಲ್ಲ ಸೋಡಾ ಪುಡಿ, ಅಜ್ವಾನ, ಒಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೆ ರೀ. ಹಸಿಮೆಣಸಿನ್ಕಾಯಿ ಪೇಸ್ಟೂ ಹಾಕೋಬೋದು ರೀ. ನಾನು ಪುಡಿ ಖಾರನೇ ಹಾಕ್ಕೊಂಡಿದ್ದೆ ರೀ, ಅದ್ರದ್ದು ವಿಡಿಯೋ ಮಾಡಿಲ್ಲ ರೀ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಈ ಥರ ಬಜ್ಜಿ ಮಾಡಿದ್ರತ್ರ ನೋಡ್ರಿ ಎಷ್ಟು ಮಸ್ತ್ ಬಂದು ನೋಡ್ರಿ. ಕುರು ಕುರು ಆಗ್ಯಾವ ನೋಡ್ರಿ ಮಸ್ತನಾಗೆ. ಎಣ್ಣೆ ಹಿಡಿಯಲ್ರಿ, ಏನೂ ಇರಲ್ರಿ. ಇನ್ನು ಈರುಳ್ಳಿ ಬಜ್ಜಿ ರೀ ಎಣ್ಣೆ ಹಿಡಿತಾವ್ರಿ. ಇವು ಎಣ್ಣೆನೇ ಹಿಡಿಯಲ್ಲ ನೋಡ್ರಿ. ಎಷ್ಟು ಮಸ್ತ್ ಬಂದಾವ ನೋಡ್ರಿ ಬಜ್ಜಿ. ಎರಡೇ ಎರಡು ಹೀರಿಕಾಯಿ ಇದ್ವು ಅಂದ್ರೆ ಈ ಥರ ಬಜ್ಜಿ ಮಾಡಿದ್ರೆ ಭಾರಿ ಟೇಸ್ಟ್ ಆತಾವ ನೋಡ್ರಿ. ನೋಡ್ರಿ ಹೀರಿಕಾಯಿ ಬಜ್ಜಿ ಎಷ್ಟು ಭಾರಿ ಬಂದಾವತ್ತೇಳಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಕುರು 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 ಆಗ್ಯಾವ ನೋಡ್ರಿ. ನೋಡ್ರಿ ಹೀರಿಕಾಯಿನೂ ಎಷ್ಟು ಚಂದ ಬೈದಾವತ್ತೇಳಿ. ಭಾರಿ ಮಸ್ತ್ ಆಗ್ಯಾವ್ರಿ. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಹೀರಿಕಾಯಿ ಬಜ್ಜಿ ಎಷ್ಟು ಮಸ್ತ್ ಆಗ್ಯಾವತ್ತೇಳಿ. ಎಣ್ಣೆನೇ ಹಿಡ್ದಿಲ್ಲ ನೋಡ್ರಿ, ಒಟ್ಟು ಸ್ವಲ್ಪನೂ ಎಣ್ಣೆನೇ ಹಿಡ್ದಿಲ್ಲ ರೀ. ಅಷ್ಟು ಚಂದ ಬಂದವ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.